ಹಾಗಾಗಿ ಎಲ್ರಿಗೂ ನಮಸ್ಕಾರ. ಸೊ IPL 2025 ಒಂದು ಅವತರಣಿಕೆ 22ನೇ ತಾರೀಕು ಅಂದರೆ ನಾಡಿದ್ದು ಸೊ RCB ವರ್ಸಸ್ KKR ಪಂದ್ಯದ ಮೂಲಕ ಶುಭಾರಂಭ ಆಗ್ತಾ ಇದೆ. ಆ್ಯಂಡ್ ನಿಮ್ಗೆ ಗೊತ್ತಿರೋ ಎರಡು ಒಂದು ತಂಡಗಳ ಒಂದು ನಾನು ಪ್ರಿವ್ಯೂನ ಪ್ಲೇಯಿಂಗ್ 11 ಪ್ರಿವ್ಯೂನ ಆಲ್ರೆಡಿ ಮಾಡಿದ್ದೀನಿ. ಒಂದು RCB, ಇನ್ನೊಂದು KKR. ಆ್ಯಂಡ್ ಇನ್ನುಳಿದಂಥ 8 ತಂಡಗಳ ಒಂದು ಪ್ರಿವ್ಯೂನ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಇನ್ನೆರಡು ದಿನ ಬ್ಯಾಲೆನ್ಸ್ ಇದೆ ನನಗೆ ಆ ಒಂದು ಟೈಮಲ್ಲಿ. ಸೊ ಎಷ್ಟಾಗುತ್ತೆ ಅಷ್ಟು ತಂಡಗಳೊಂದು ಪ್ರಿವ್ಯೂನ ಸೊ ನನ್ನ ಒಂದು ಚಾನಲಲ್ಲಿ ನೋಡ್ತೀರಾ ಅಂತ ಹೇಳ್ತಾ. ಆ್ಯಂಡ್ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಸೊ ನಾನು CSK 11 ಅಂದರೆ ಚೆನ್ನೈ ಸೂಪರ್ ಕಿಂಗ್ಸ್ 11 ಪ್ಲೇಯಿಂಗ್ 11ನ ಒಂದು ಇಲ್ಲಿ ಪ್ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಗೆ ಗೊತ್ತಿರೋಂಗೆ IPLನಲ್ಲಿ ಸೊ ಅಂದರೆ ಬಲಿಷ್ಠ ತಂಡಗಳು ಅಥವಾ ಹೆಚ್ಚಿನ ಒಂದು ಟ್ರೋಫಿ ಗೆದ್ದಿರುವಂಥ ತಂಡಗಳ ಲಿಸ್ಟಲ್ಲಿ ಸೊ ಟಾಪಲ್ಲಿ ನಿಂತ್ಕೊಳ್ಳುವಂಥದ್ದು ಒಂದು ಮುಂಬೈ, ಇನ್ನೊಂದು CSK. ಯಾಕಂದರೆ ಎರಡೂ ತಂಡಗಳು ಕೂಡ 5 ಒಂದು ಟ್ರೋಫಿಗಳನ್ನು ಗೆದ್ದಿದ್ದಾವೆ. ಆ್ಯಂಡ್ ಇಲ್ಲಿ CSK ಅಂತ ಬಂದಾಗ ಅವರ ಒಂದು ಕೋಟೆನ ಕಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಆ ಒಂದು ಚಿದಂಬರಂ ಸ್ಟೇಡಿಯಮಲ್ಲಿ, ಯಾಕಂದರೆ ಆ ಒಂದು ಸ್ಟೇಡಿಯಮಲ್ಲಿ ಸ್ಪಿನ್ ಟ್ರ್ಯಾಕ್ ಇಟ್ಕೊಂಡಿರ್ತಾರೆ. ಆ್ಯಂಡ್ ಅವ್ರಿಗೆ ಯಾವ ರೀತಿಯಲ್ಲಿ ಪ್ಲೇಯಿಂಗ್ 11ನಲ್ಲಿ ಒಂದು ಪ್ಲೇಯರ್ಸ್ಗಳಿದ್ದಾರೆ. ಆ್ಯಂಡ್ ಅವ್ರಿಗೆ ಕಂಡೀಷನ್ಸ್ ಯಾವ್ದು ರೀತಿಯಲ್ಲಿದೆ ಅಂತಂದರೆ ಸೊ ಅವರು ಸ್ಪಿನ್ ದಾಳಿಗಳನ್ನು ಸರಿಯಾಗಿ ಯೂಸ್ ಮಾಡ್ಕೊತಾರೆ. ಆ್ಯಂಡ್ ಅವರ ಒಂದು ಆ ಸ್ಟೇಡಿಯಂ ಇದೆಯಲ್ಲ, ಹೋಮ್ ಗ್ರೌಂಡ್ ಇದೆಯಲ್ಲ, ಅವ್ರಿಗೆ ಯಾವ ರೀತಿಯಲ್ಲಿ ಬೇಕು ಆ ರೀತಿಯಲ್ಲಿ ಸೊ ಅವರ ಒಂದು ಪಿಚ್ನ ರೆಡಿ ಮಾಡ್ಕೊತಾರೆ. ಆ್ಯಂಡ್ ಪ್ಲೇಯಿಂಗ್ 11 ಕೂಡ ಅಷ್ಟೇ ಅದೇ ರೀತಿಯಲ್ಲಿ ಇಟ್ಕೊಂಡಿರ್ತಾರೆ. ಆ್ಯಂಡ್ ಸ್ಪಿನ್ ದಾಳಿ ಅಂತೂ ಅವ್ರ ಹತ್ರ ಸಿಕ್ಕಾಪಟ ಇದೆ. ಒಂದು ನಾರ್ಮಲಿ ಒಂದು 5-6 ಜನ ಸ್ಪಿನ್ನರ್ಗಳಿದ್ದಾರೆ. ಅದರಲ್ಲಿ ಒಂದು 3-4 ಜನ ಅಂತೂ ಮಿನಿಮಮ್ ಪ್ಲೇಯಿಂಗ್ 11 ಇದ್ದೇ ಇರ್ತಾರೆ. ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಬಂದಿರೋದ್ರಿಂದ ಸೊ ಆ 5 ಜನರ ಒಂದು ಸ್ಪಿನ್ನರ್ಗಳನ್ನು ಕೂಡ ಅವರು ಗ್ರೌಂಡಿಗೆ ಇಳಿಸ್ತಾರೆ. ಅದಕ್ಕೋಸ್ಕರನೇ ಅವ್ರ ಪಿಚ್ ಯಾವತ್ತೂ ಕೂಡ ಸ್ಪಿನ್ ಟ್ರ್ಯಾಕೇ ಆಗಿರುತ್ತೆ. ಅಲ್ಲಿ ಗೆಲ್ಲುವಂಥದ್ದು ತುಂಬ ಅಂದರೆ ತುಂಬ ಕಷ್ಟ. ಓಕೆ, ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಸೊ ಇಲ್ಲಿ CSK ಪ್ಲೇಯಿಂಗ್ 11 ಅವರ ಒಂದು ಕಂಡೀಷನ್ ತಕ್ಕಂಗೆ ನೋಡೋಕೆ ಹೋದರೆ, ಆ್ಯಂಡ್ ಬೇರೆ ಕಡೆಗೆ ಹೋದಾಗಲೂ ಕೂಡ ಇದೇ ಒಂದು ಪ್ಲೇಯಿಂಗ್ 11 ಅಪ್ಲೈ ಆಗುತ್ತೆ ಅವ್ರಿಗೆ. ಸೊ ಆ ರೀತಿಯಲ್ಲಿ ನನ್ನ ಒಂದು ಪ್ಲೇಯಿಂಗ್ 11 ಇರುತ್ತೆ. ಆ್ಯಂಡ್ ಇಲ್ಲಿ ಮೊದಲನೇದಾಗಿ ಮಾತಾಡೋದಾದರೆ ಸೊ ಓಪನಿಂಗ್ ಪೇರ್ ಆಗಿ ನನಗೆ ಇಲ್ಲಿ ಋತುರಾಜ್ ಗಾಯಕ್ವಾಡ್ ಅಂತೂ ಇದ್ದೇ ಇರ್ತಾರೆ. ಕ್ಯಾಪ್ಟನ್ ಕೂಡ ಅವರೇ ಆಗಿರೋದ್ರಿಂದ ಸೊ ಅವರು ಪ್ಲೇಯಿಂಗ್ 11 ಪಕ್ಕ ಇದ್ದೇ ಇರ್ತಾರೆ. 14 ಮ್ಯಾಚ್ಗಳು ಕೂಡ ಅವರು ಆಡ್ತಾರೆ. ಓಕೆ, ಸೊ ಫಸ್ಟ್ ಸ್ಥಾನ ಬಂದ್ಬಿಟ್ಟು ಸೊ ಮೊದಲನೇ ಸ್ಥಾನ ಋತುರಾಜ್ ಗಾಯಕ್ವಾಡ್ ಅವರು. ಆ್ಯಂಡ್ ಇಲ್ಲಿ ಅವ್ರ ಜೊತೆಗೆ ಓಪನರ್ ಆಗಿ ಬರುವಂಥದ್ದು ನನ್ನ ಪ್ರಕಾರ ಡೆವನ್ ಕಾನ್ವೆ ಅಂತ ಅನ್ಕೊಂತೀನಿ, ನ್ಯೂಜಿಲೆಂಡ್ ಓಪನರು. ಆ್ಯಂಡ್ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಸಖತ್ತಾಗಿ ಮಾಡಿದ್ದಾರೆ. ನ್ಯೂಜಿಲೆಂಡ್ಗೆ ಅಷ್ಟು ಚೆನ್ನಾಗಿ ಆಡಿದಾರಲ್ವೋ ಗೊತ್ತಿಲ್ಲ, ಬಟ್ ಚೆನ್ನೈಗಂತೂ ಒಂದು ಒಳ್ಳೆ ಸ್ಟಾರ್ಟ್ ಕೊಟ್ಟಿದ್ದಾರೆ. ಸೊ ಡೆವನ್ ಕಾನ್ವೆ ಅವರು ಆ್ಯಂಡ್ ಆ ಒಂದು ಸ್ಪಿನ್ ಟ್ರ್ಯಾಕ್ಗೆ ಅವರು ಹೊಂದ್ಕೊತಾರೆ. ಸೊ ಅವರು ಓಪನಿಂಗ್ ಆಗಿರ್ತಾರೆ ಅಂತ ಹೇಳ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಸೊ ಒನ್ ಆಗಿ ಸೊ ರಚಿನ್ ರವೀಂದ್ರ ಅವರು ಕೂಡ ಇರ್ತಾರೆ. ಆ್ಯಂಡ್ ನ್ಯೂಜಿಲೆಂಡ್ ಪ್ಲೇಯರ್ಗಳು ಇಬ್ಬರು ಕೂಡ ಲೆಫ್ಟ್ ಹ್ಯಾಂಡ್. ಸೊ ಮೇ ಬಿ ರಚಿನ್ ರವೀಂದ್ರ ಅವರು ಕೂಡ ಈ ಒಂದು ಪ್ಲೇಯಿಂಗ್ 11 ಸ್ಥಾನ ಸಿಗುತ್ತೆ. ಬಿಕಾಸ್ ಆಫ್ ಅವರು ಸ್ಪಿನ್ ಬೌಲಿಂಗ್ ಕೂಡ ಮಾಡೋದ್ರಿಂದ ಅವರಿಗೆ ಒಂದು ರೀತಿಯಲ್ಲಿ ಕುಷನ್ ಸಿಕ್ಕಂಗಾಗುತ್ತೆ ಸ್ಪಿನ್ ಬೌಲಿಂಗಲ್ಲಿ. ಸೊ ಅದಕ್ಕೋಸ್ಕರ ರಚಿನ್ ರವೀಂದ್ರ ಸೊ ಒನ್ ಡೌನಲ್ಲಿ ಇರ್ತಾರೆ. ಆ್ಯಂಡ್ 4ನೇ ಸ್ಥಾನದಲ್ಲಿ ಸೆಕೆಂಡ್ ಡೌನಲ್ಲಿ ಸೊ 2 ಡೌನಲ್ಲಿ ಸೊ ರಾಹುಲ್ ತ್ರಿಪಾಠಿ ಇರ್ತಾರೆ. ಆ್ಯಂಡ್ ಅಗೇನ್ ಒಬ್ಬ ಒಳ್ಳೆ ಆಟಗಾರ ಆ್ಯಂಡ್ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಒಳ್ಳೆ ಬಿಸಿ ಪ್ಲೇಯರ್, ಸಿಂಗಲ್ಸ್ ತೊಗೊತಾರೆ, ಬೌಂಡ್ರಿಗಳು ತೊಗೊತಾರೆ. ಸೊ ಅವರು 4ನೇ ಸ್ಥಾನದಲ್ಲಿ ಸೊ ಕಣಕ್ಕಿಳಿತಾರೆ ಅಂತ ಹೇಳ್ತೀನಿ. ಆ್ಯಂಡ್ ಇದಾದಮೇಲೆ ಸೊ 5ನೇ ಸ್ಥಾನದಲ್ಲಿ ಶಿವಮ್ ದೂಬೆ. ಆ್ಯಂಡ್ ನಿಮ್ಗೆ ಗೊತ್ತಿದೆ ಶಿವಮ್ ದೂಬೆ ಅವರು ಯಾವ ಒಂದು ರೋಲ್ ಕೊಟ್ಟಿದ್ದಾರೆ ಅವರಿಗೆ ಅಂತ. ಸ್ಪಿನ್ ಅಪೋಸಿಟ್ ತಂಡದ ಒಂದು ಸ್ಪಿನ್ ದಾಳಿನ ಹೊಡೆದು ಹಾಕ್ಲಿಕ್ಕೋಸ್ಕರನೇ ಅಲ್ಲಿ ದೂಬೆನ ಇಟ್ಟಿರುವಂಥದ್ದು. ಆ್ಯಂಡ್ ಅವ್ರು ಬಂದಂಗೆ ಒಂದು 250 ಸ್ಟ್ರೈಕ್ ರೇಟಲ್ಲಿನೇ ಬಾರಿಸ್ತಾ ಇರ್ತಾರೆ. ಅವ್ರಿಗೆ ಒಳ್ಳೆ ಒಂದು ರೋಲ್ ಕೊಟ್ಟಿದ್ದಾರೆ, ಅದನ್ನು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಚೆನ್ನೈನಲ್ಲಿ ಅಂತ ಹೇಳ್ತೀನಿ. ಆ್ಯಂಡ್ ಇದಾದಮೇಲೆ ಬರುವಂಥದ್ದು ರವೀಂದ್ರ ಜಡೇಜಾ ಅವರು. ಸೊ ಅಗೇನ್ ನಾನು ಧೋನಿಗೆ ಇಟ್ಟಿದ್ದೆ. ಸೊ 6ನೇ ಪ್ಲೇಸಲ್ಲಿ ಮೇ ಬಿ ಧೋನಿ ಅವ್ರ ಬ್ಯಾಟಿಂಗ್ ಬಂದಿಲ್ಲ ಅಂದರೂ ಕೂಡ ಸೊ ಅಲ್ಲಿ ಫಸ್ಟ್ ಬರುವಂಥದ್ದು ರವೀಂದ್ರ ಜಡೇಜಾ ಅವ್ರು ಬರ್ತಾರೆ. ಆ್ಯಂಡ್ ರವೀಂದ್ರ ಜಡೇಜಾ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಆಲ್ರೌಂಡರ್ ಆಗಿ ಸೊ ಚೆನ್ನೈಗೆ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಸೊ ರವೀಂದ್ರ ಜಡೇಜಾ ಅವರು ಸೊ 6ನೇ ಸ್ಥಾನದಲ್ಲಿ ಇರ್ತಾರೆ. ಆ್ಯಂಡ್ 7ನೇ ಸ್ಥಾನದಲ್ಲಿ ಅಗೇನ್ ನಮ್ಮ ಧೋನಿ ಅವರು ಬರ್ತಾರೆ. ಆ್ಯಂಡ್ ಧೋನಿ ಅವರು ಬರೋ ಟೈಮಿಗೆ ಇನ್ನೊಂದು 2 ಓವರು ಇರೋ ಟೈಮಿಗೆ ಮಾತ್ರ ಬರುವಂಥದ್ದವರು. ಇನ್ನೊಂದು 4-5 ಓವರ್ ಇದೆ ಅಂತಂದರೆ ಅವ್ರು ಬರೋದಿಲ್ಲ. 2 ಓವರ್ಸ್ ಇದ್ದಾಗ ಮಾತ್ರ ಬಂದು ಅದರಲ್ಲಿ ಒಂದು 5-6 ಬಾಲ್ ಆಡಿ ಸೊ ಒಂದು 20 ರನ್ 25 ರನ್ ಹೊಡೆಯುವಂಥ ಪ್ರಯತ್ನ ಅವ್ರದ್ದು ಆಗಿರುತ್ತೆ. ಓಕೆ, ಸೊ 7ನೇ ಸ್ಥಾನದಲ್ಲಿ ಧೋನಿ ಇರ್ತಾರೆ. ಆ್ಯಂಡ್ ಅದಾದಮೇಲೆ ಬರುವಂಥದ್ದು ಸೊ ರವಿಚಂದ್ರನ್ ಅಶ್ವಿನ್ ಅವರು. ಸೊ ರವಿಚಂದ್ರನ್ ಅಶ್ವಿನ್ ಅಗೇನ್ ಗೊತ್ತಿರೋಂಗೆ ಅವರಿಗೂ ಕೂಡ ಬ್ಯಾಟಿಂಗ್ ಆಡುವಂಥ ಕೆಪಬಿಲಿಟೀಸ್ ಇದೆ. ಸೊ 8ನೇ ಸ್ಥಾನದವರೆಗೂ ಕೂಡ ಬ್ಯಾಟಿಂಗ್ ಇದೆ, ಡೆಪ್ತ್ ಇದೆ ಅವ್ರದ್ದು. ಸೊ ಇದಾದಮೇಲೆ ನೆಕ್ಸ್ಟ್ ಸೊ ಇಲ್ಲಿ 9ನೇ ಒಂದು ನೆಕ್ಸ್ಟ್ ಬೌಲರ್ಗಳು ಬರ್ತಾರೆ. ಸೊ ಇಲ್ಲಿ ನನಗೆ ಒಂದು ಸ್ವಲ್ಪ ಡೌಟ್ ಇರುವಂಥದ್ದು ಏನು ಅಂತಂದರೆ ಸೊ ಸ್ಯಾಮ್ ಕರನ್ ಅವ್ರನ್ನ ಆಡಿಸ್ತಾರ ಅಥವಾ ನೂರ್ ಅಹ್ಮದ್ ಅವ್ರನ್ನ ಆಡಿಸ್ತಾರ ಅನ್ನೋದು ಡೌಟ್ ಇದೆ. ಯಾಕಂತಂದರೆ ಸೊ ಅಲ್ಲಿ ಸ್ಪಿನ್ ಟ್ರ್ಯಾಕ್ ಇರೋದ್ರಿಂದ ಸೊ ನೂರ್ ಅಹ್ಮದ್ ಅವರು ಒಂದು ಒಳ್ಳೆ ಸ್ಪಿನ್ನರ್ ಆಗಿರೋದ್ರಿಂದ ಸೊ ಅವ್ರನ್ನ ಆಡಿಸ್ಬೋದು ಹೋಮ್ ಪಿಚಸಲ್ಲಿ ಅಥವಾ ಅವೇ ಪಿಚಸಲ್ಲಿ ಅಂತ ಬಂದಾಗ ಸ್ಯಾಮ್ ಕರನ್ ಅವ್ರನ್ನ ತೊಗೊಂಡು ಬರ್ಬೋದು ಅಂತ ನನಗನ್ಸುತ್ತೆ. ಇನ್ ಕೇಸ್ ಸ್ಯಾಮ್ ಕರನ್ ಅವ್ರನ್ನ ತೊಗೊಂಡು ಬಂದುಬಿಟ್ರೆ ಇಲ್ಲಿ 9ನೇ ಸ್ಥಾನದವರೆಗೂ ಕೂಡ ಅವ್ರ ಬ್ಯಾಟಿಂಗ್ ಡೆಪ್ತ್ ಇರುತ್ತೆ. ಆ್ಯಂಡ್ ಒಂದು ಚೆನ್ನೈ ಪಿಚ್ ಅಂತ ಬಂದಾಗ ಸೊ ಅಲ್ಲಿ ಪ್ಲೇಯಿಂಗ್ ಅಲ್ಲಿ ಡೈರೆಕ್ಟಾಗಿ ನೂರ್ ಅಹ್ಮದ್ ಅವ್ರು ಬರ್ಬೋದು ಅಂತ ನನಗನ್ಸುತ್ತೆ. ಆ್ಯಂಡ್ ಇನ್ನು ಪೇಸರ್ಗಳಾಗಿ ಸೊ ಪತಿರಣ ಇದ್ದಾರೆ 10ನೇ ಪ್ಲೇಸಲ್ಲಿ. ಆ್ಯಂಡ್ ಇನ್ನು 11ನೇ ಪ್ಲೇಸಲ್ಲಿ ಮುಖೇಶ್ ಚೌಧರಿ ಇದ್ದಾರೆ ಅಂತಲೇ ಹೇಳ್ತೀನಿ. ಸೊ ಇವರು ಸೊ ಪೇಸ್ ಬೌಲಿಂಗ್ನ ಒಂದು ಅಟ್ಯಾಕ್ ನೋಡ್ಕೊತಾರೆ ಅಂತ ಹೇಳ್ತೀನಿ. ಇದು ನನ್ನ ಪ್ಲೇಯಿಂಗ್ 11. ಆ್ಯಂಡ್ ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ನೋಡೋಕೆ ಹೋದರೆ ಸೊ ಅಲ್ಲಿ ಖಲೀಲ್ ಅಹ್ಮದ್ ಬರ್ಬೋದು. ಆ್ಯಂಡ್ ದೀಪಕ್ ಕೂಡ ಇದ್ದಾರೆ. ಆ್ಯಂಡ್ ವಿಜಯ್ ಶಂಕರ್ ಕೂಡ ಇದ್ದಾರೆ. ಸೊ ಯಾವ ಫಸ್ಟ್ ಬ್ಯಾಟಿಂಗು ಸೆಕೆಂಡ್ ಬ್ಯಾಟಿಂಗ್ ಏನಿರುತ್ತಲ್ಲ ಸೊ ಅದ್ರ ಪ್ರಕಾರ ಇಲ್ಲಿ ಸೊ ಖಲೀಲ್ ಅಹ್ಮದ್ ಅಂದರೆ ಬೌಲಿಂಗಲ್ಲಿ ಬೇಕು ಅಂತಂದರೆ ಯಾರಿರ್ತಾರೆ ಖಲೀಲ್ ಅಹ್ಮದ್ ಇರ್ತಾರೆ. ಆ್ಯಂಡ್ ಬ್ಯಾಟಿಂಗಲ್ಲಿ ಬೇಕು ಅಂದರೆ ದೀಪಕ್ ಕೂಡ ಆ್ಯಂಡ್ ವಿಜಯ್ ಶಂಕರ್ ಇರ್ತಾರೆ. ನಾನು ಮೊದಲೇ ಹೇಳಿದಂಗೆ ಇವ್ರ ಕಡೆಗೆ ಸ್ಪಿನ್ ಟ್ರ್ಯಾಕ್ ಇರೋದ್ರಿಂದ ಸೊ ಸ್ಪಿನ್ನರ್ಗಳ ಒಂದು ದಂಡೆ ಇದೆ ಅಂತ ಹೇಳ್ತೀನಿ. ಮೊದಲನೇದಾಗಿ ನೋಡಿದ್ರೆ ಜಡೇಜಾ ಇದ್ದಾರೆ, ಅಶ್ವಿನ್ ಇದ್ದಾರೆ, ನೂರ್ ಅಹ್ಮದ್ ಇದ್ದಾರೆ, ಆ್ಯಂಡ್ ನಮ್ಮ ಶ್ರೇಯಸ್ ಗೋಪಾಲ್ ಇದ್ದಾರೆ. ಸೊ ಈ 4 ಜನ ಪ್ರಾಪರ್ ಸ್ಪಿನ್ನರ್ಗಳು. ಓಕೆ,
ಸೊ ಇವರು ನಿಂತ್ಕೊಂಡ್ರೆ ಏನಾದ್ರೂ ಪ್ಲೇಯಿಂಗ್ 4 ಜನ ಏನಾದ್ರು ಹಾಕೊಂಡ್ಬಿಟ್ರೆ, ಸ್ಪಿನ್ ಟ್ರ್ಯಾಕ್ ಇದ್ಬಿಟ್ರೆ ಎದುರಾಳಿ ತಂಡ ಗೆಲ್ಲುವಂಥದ್ದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಆ್ಯಂಡ್ ಇದಾದಮೇಲೆ ಒಂದು 5ನೇ ಸ್ಪಿನ್ನರ್ ಆಗಿ ನಮ್ಮ ಹೂಡಾ ಅವರು ಕೂಡ ಬೌಲಿಂಗ್ ಮಾಡ್ತಾರೆ. ಸೊ ಆಫ್ ಸ್ಪಿನ್ನರ್ ಸಖತ್ತಾಗಿ ಮಾಡ್ತಾರೆ, ಒಳ್ಳೆ ಆಲ್ರೌಂಡ್ರು. ಆ್ಯಂಡ್ ಅದಾದಮೇಲೆ ರಚಿನ್ ರವೀಂದ್ರ ಇದ್ದಾರೆ. ಸೊ ನೋಡಿ ಇಲ್ಲಿ 6 ಜನ ಸ್ಪಿನ್ನರ್ಗಳಾದರು. ಅಂದರೆ ಇದ್ರ ಮೇಲೆ ಲೆಕ್ಕ ಹಾಕೊಳ್ಳಿ ಅವರ ಒಂದು ಚೆನ್ನೈ ಪಿಚ್ನ ಯಾವ ರೀತಿಯಲ್ಲಿ ರೆಡಿ ಮಾಡ್ಕೊತಾರೆ ಅಂತ. ಖಂಡಿತವಾಗ್ಲೂ ಸ್ಪಿನ್ ಟ್ರ್ಯಾಕ್ ಆಗಿರುತ್ತೆ. ಚೆನ್ನೈಗೆ ಯಾವ್ಯಾವ ತಂಡ ಹೋಗುತ್ತೆ, ಸೊ ಸ್ಪಿನ್ ದಾಳಿನ ಭರ್ಜರಿಯಾಗಿ ಇಟ್ಕೊಂಡು ಹೋಗಬೇಕಾಗುತ್ತೆ. ಬಟ್ ದುರಾದೃಷ್ಟ ಅಂತ ಹೇಳ್ಬೋದು ನಮ್ಮ ಆರ್ ಸಿ ಬಿನಲ್ಲಿ ಅಂತ ಇಷ್ಟು ಒಂದು ಸ್ಪಿನ್ಗೆ ಕುಶನ್ ನಮ್ಮ ಹತ್ರ ಇರೋವಂಥದ್ದು ಒಂದು 2-3 ಜನ ಅಷ್ಟೇ. ಸೊ ಅದ್ರ ಮೇಲೇ ನಾವು ತಂಡನ ಮುನ್ನಡೆಸಬೇಕಾಗುತ್ತೆ. ಓಕೆ, ಸೊ ಇದಾಗಿತ್ತು ನನ್ನ ಒಂದು ಪ್ಲೇಯಿಂಗ್ 11. ಆ್ಯಂಡ್ ಆಲ್ರೌಂಡರ್ಗಳು ಕೂಡ ಸಿಕ್ಕಾಪಟ್ಟೆ ಇದ್ದಾರೆ. ಅಶ್ವಿನ್ ಇದ್ದಾರೆ, ಜಡೇಜಾ ಇದ್ದಾರೆ, ಶಿವಮ್ ದೂಬೆ ಇದ್ದಾರೆ, ರಚಿನ್ ರವೀಂದ್ರ ಇದ್ದಾರೆ, ಆ್ಯಂಡ್ ಸ್ಯಾಮ್ ಕರ್ರನ್ ಇದ್ದಾರೆ. ಸೊ ಈ ಒಂದು ಮಟ್ಟಿಗೆ ತಂಡನ ಒಂದು ಬ್ಯಾಲೆನ್ಸ್ಡ್ ಆ್ಯಂಡ್ ಒಂದು ಎಲ್ಲ ರೀತಿಯಲ್ಲೂ ಹೊಂದ್ಕೊಳ್ಳುವಂಥ ತಂಡ ಇದು. ಸೊ ಅದು ಪೇಸ್ ಅಟ್ಯಾಕ್ ಆದರೂ ಆಗಿರ್ಬೋದು, ಆ್ಯಂಡ್ ಸ್ಪಿನ್ ಅಟ್ಯಾಕ್ ಆದರೂ ಆಗಿರ್ಬೋದು, ಆ್ಯಂಡ್ ಯಾವ ಟ್ರ್ಯಾಕ್ ಇದ್ರೂ ಕೂಡ ಸೊ ಒಂದು ಅದ್ಭುತವಾಗಿ ಪರ್ಫಾರ್ಮ್ ಮಾಡುವಂಥ ತಂಡ ಇದೆ, ಬ್ಯಾಲೆನ್ಸಿಂಗ್ ತಂಡ ಅಂತ ನನಗೆ ಅನಿಸ್ತಾ ಇದೆ. ಆ್ಯಂಡ್ ಲಾಸ್ಟ್ ಟೈಮು ಸೊ ಪ್ಲೇ ಆಫ್ ಕೂಡ ಅವ್ರು ಕ್ವಾಲಿಫೈ ಆಗಿಲ್ಲ. ಖಂಡಿತವಾಗ್ಲೂ ಈ ಸಾರಿ ಅವರು ಪ್ರಯತ್ನ ಪಡ್ತಾರೆ ಪ್ಲೇ ಆಫ್ಗೆ ಬರಬೇಕು ಅಂತ. ಸೊ ನೋಡ್ಬೇಕು ಏನೇನಾಗುತ್ತೆ ಅಂತ. ಆ್ಯಂಡ್ ರವೀಂದ್ರ ಜಡೇಜಾ ಆ್ಯಂಡ್ ರವಿಚಂದ್ರನ್ ಅಶ್ವಿನ್ ಈ 2 ಸ್ಪಿನ್ ಒಂದು ದಾಳಿಗಳೇನಿದಾವಲ್ಲ, ಸೊ ಅಗೇನ್ ಅಶ್ವಿನ್ ಅವರು ಮತ್ತೆ CSK ಸೇರ್ಕೊಂಡಿರೋದ್ರಿಂದ, ಸೊ ಅವರು ಹೋಮ್ ಒಂದು ಗ್ರೌಂಡ್ ಆಗಿರೋದ್ರಿಂದ ಖಂಡಿತವಾಗ್ಲೂ ಅವರು ಚಾನ್ಸ್ ಪಡ್ಕೊತಾರೆ ಅಂತ ಅನಿಸುತ್ತೆ ನನಗೆ. ಆ್ಯಂಡ್ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದಾಗಿತ್ತು ನನ್ನ CSK ಪ್ಲೇಯಿಂಗ್ 11. ಆ್ಯಂಡ್ ನಿಮ್ಮ ಪ್ಲೇಯಿಂಗ್ 11 ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಸೊ ಸದ್ಯಕ್ಕೆ ವಿಡಿಯೋದಲ್ಲಿ ಅಷ್ಟೇ. ವಿಡಿಯೋ ಎಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಛಾ ಬೈ ಬಾಯ್.